ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 19ನೇ ಅಧ್ಯಾಯದ 17ನೆಯ ವಾಕ್ಯ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಹೌದು ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಬಡವರಿಗೆ ಅಂದರೆ ಯಾವ ಜನರನ್ನ ನಾವು ಸಂಧಿಸುತ್ತೇವೋ ಅವರಿಗೆ ಕೊಡಬೇಕಾಗಿರುವಂತಹ ಯಾವುದೇ ಕಾರ್ಯವಾದರೂ ಅವರ ಅವಶ್ಯಕತೆಗಳನ್ನ ಪೂರೈಸುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಾದಲ್ಲಿ ನಾವು ಅವರಿಗೆ ಆ ಒಂದು ಕಾರ್ಯವನ್ನ ಮಾಡುವಾಗ ನಾವು ದೇವರಿಗೆ ಸಾಲ ಕೊಡುವಂತವರಾಗಿದ್ದೇವೆ ಪ್ರಿಯರೇ. ಅಷ್ಟು ಮಾತ್ರವೇ ಅಲ್ಲ, ಆ ದೇವರು ಹೇಳ್ತಿದ್ದಾರೆ, ಆ ಒಂದು ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು ಎಂಬುದಾಗಿ. ಈ ದಿನದಲ್ಲಿ ನಾವು ಸಂಧಿಸುವಂತಹ ಯಾರೇ ಆಗಿರಬಹುದು ಪ್ರಿಯರೇ, ಅವರ ಜೀವಿತದಲ್ಲಿ ಅವರಿಗೆ ಬೇಕಾಗುವಂತಹ ಅವರ ಅವಶ್ಯಕತೆಗಳನ್ನು ಪೂರೈಸುವಂತಹ ಬಡವರಾಗಿರುವಂತಹ ಜನರ ಜೀವಿತದಲ್ಲಿ ನಮಗೆ ಆಗುವ ಮಟ್ಟಿಗೆ ನಾವು ಸಹಾಯ ಮಾಡೋಣ. ಆ ಸಹಾಯಕ್ಕೆ, ಆ ಒಂದು ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ದೇವರು ನಮಗೆ ಸಹಾಯವನ್ನ ಮಾಡುವಾತನಾಗಿದ್ದಾನೆ. ಆದುದರಿಂದ ನಾವು ಹಿಂತೆಗೆಯುವುದು ಬೇಡ, ಹಿಂಜರಿಯುವುದು ಬೇಡ. ನಮ್ಮಲ್ಲಿ ಏನಿದೆಯೋ ಅದನ್ನ ಇನ್ನೊಬ್ಬರೊಟ್ಟಿಗೆ, ಬಡವರೊಟ್ಟಿಗೆ ಹಂಚಿಕೊಳ್ಳೋಣ. ದೇವರ ಮೂಲಕವಾಗಿ ಪ್ರತ್ಯುಪಕಾರವನ್ನ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿನ್ನ ವಾಕ್ಯವು ಹೇಳಿದ ಹಾಗೆ ಈ ದಿನದಲ್ಲಿ ಯಾರಿಗೆಲ್ಲ ಕರ್ತನೆ ಏನೆಲ್ಲ ಮಾಡಬೇಕೆಂಬುದಾಗಿ ನಿನ್ನ ಚಿತ್ತವಿದೆಯೋ ಅದನ್ನ ಮಾಡಲು ಸ್ವಾಮಿ ನಮಗೆ ಸಹಾಯ ಮಾಡಿ. ಏಸಪ್ಪ, ನಮಗೆ ನೀನು ಕೊಟ್ಟಿರುವಂತಹ ಆಶೀರ್ವಾದಗಳನ್ನ ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಂತಹ ಕೃಪೆಯನ್ನು ನಮಗೆ ಕೊಡಿ. ಅದಕ್ಕೆ ಪ್ರತಿಪಕಾರವಾಗಿ ನಿಮ್ಮ ಮೂಲಕವಾಗಿ ನಾವು ಎಲ್ಲಾ ಕಾರ್ಯಗಳನ್ನ ಹೊಂದಿಕೊಳ್ಳುವ ಹಾಗೆ ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.